ಯಾರು ಹೊಣೆ ಇದಕ್ಕೆ? ಸಿದ್ದರಾಮಯ್ಯನವರ ಟ್ವೀಟ್ ಇದೆ, ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಿ. ಯಾವತ್ತು ಟ್ವೀಟ್ ಮಾಡಿದ್ದೀರಿ? ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನಾನು ನಿನ್ನೆಯ IPL ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವಂತ ಕರ್ನಾಟಕದ ಹೆಮ್ಮೆಯ RCB ತಂಡದ ಪರವಾಗಿ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ. ನೀವೆಲ್ಲರೂ ಬರಬೇಕು, ನೀವೇ ಕರೆದಿರುವುದು. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ನಂತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬನ್ನಿ, ಇದು ನೀವು ಹೇಳಿರುವಂಥದ್ದು. ಎರಡನೇದು, KCA ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಥರ್ಡ್ ರಾತ್ರಿ ಇರ್ಬೋದು, ಇದು ಅವ್ರದ್ದೇ ಲೆಟರ್. ಇದರಲ್ಲಿ ಅವರು ಹೇಳ್ತಾರೆ, this is to also inform that Honorable Chief Minister and the Honorable Deputy Chief Minister shall be gracing the occasion and facilitating the RCB players and support. ಇದು KCA ಕೊಟ್ಟಿರುವಂತ ಲೆಟ್ರು, ಅಂದ್ರೆ ರಿಕ್ವೆಸ್ಟ್ ಲೆಟ್ರು DPR ಸೆಕ್ರೆಟರಿಗೆ ಬರೆದಿದ್ದಾರೆ. ನೀವ್ ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ನಿಮ್ಮ DPR ಸೆಕ್ರೆಟರಿ ಏನ್ ಮಾಡ್ತಿದ್ರು, ನಿಮ್ಮ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿದ್ರು? ಒಬ್ಬ ಜವಾಬ್ದಾರಿಯುತ ಚೀಫ್ ಸೆಕ್ರೆಟರಿ ಅಲ್ಲೇ ಓಡಾಡ್ತಿದ್ರಲ್ಲ ವೇದಿಕೆ ಮೇಲೆ. ಯಾಕೆ ಅನ್ನಿಸ್ಲಿಲ್ಲ? ಎದುರುಗಡೆ ಮರದಲ್ಲಿ ಜನ ನಿಂತಿದ್ದಾರೆ, ಅವರಿಗೆ ಏನಾದ್ರೂ ತೊಂದರೆ ಆಗ್ಬೋದು, ಅಲ್ಲಿಂದ ಬೀಳ್ಬೋದು ಅಂತ ಯಾಕೆ ಅನಿಸ್ಲಿಲ್ಲ ನಿಮ್ಗೆ? ಅಲ್ಲೇ ಅನಾಹುತ ಆಗ್ಬೇಕಾಗಿತ್ತು. ದೈವವಶಾತ್ ವಿಧಾನಸೌಧ ಮುಂದೆ ಆಗಿಲ್ಲ. ಆದ್ರೆ ಮಕ್ಕಳು ಅಲ್ಲಿ ಸತ್ತಿದ್ರು, ಅಷ್ಟರೊಳಗೆ ಸತ್ತೋಗಿದ್ರು. ಇದು ನೀವು ನಡ್ಕೊಂಡಂತ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಮೊದಲು ಯಾರ ಸಮಿತಿ ಮಾಡಿದ್ರಿ ಎನ್ಕ್ವೈರಿಗೆ? ಜಗದೀಶ್ ಅವರ ನೇತೃತ್ವದಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಸಮಿತಿ ಮಾಡಿದ್ರಿ. ನಾವು ಪ್ರಶ್ನೆ ಕೇಳಿದ್ವಿ, ಒಬ್ಬ DC ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎನ್ಕ್ವೈರಿ ಮಾಡಕ್ಕೆ ಸಾಧ್ಯನಾ? ಮಾಡಕ್ಕೆ ಧೈರ್ಯ ಇದೆಯಾ ಅವರಿಗೆ? ಜಗದೀಶ್ ಪಾಪದ ವ್ಯಕ್ತಿಯೊಬ್ರು, ನಮ್ಮ ಉಡುಪಿಯಲ್ಲಿ ಅವರು DC ಇದ್ರು. ಅವರ ಕಮಿಟಿಯನ್ನು ನೀವು ಮಾಡಿದ್ರೆ ಅವ್ರ ಹೆಂಗೆ ಎನ್ಕ್ವೈರಿ ಮಾಡಕ್ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ವಿ. ನೀವೇನ್ ಮಾಡಿದ್ರಿ? ಮೈಕಲ್ ಡಿಕುಣ್ಣ ಅವರ ಸಮಿತಿಯನ್ನ ಮಾಡಿದ್ರಿ. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ? ಮೈಕಲ್ ಡಿಕುಣ್ಣ ಅವರು ಈಗಾಗಲೇ COVID-19 ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಯಾಕೆ ನೀವು ತನಿಖೆಗೆ 2ನೇ ಕಮಿಟಿಗೆ ಮಾಡಕ್ ಹೊರಟ್ರಿ? ಅದನ್ನೇ ರಿಪೋರ್ಟ್ ಕೊಟ್ಟಿಲ್ಲ ಇನ್ನು. 2019 ಕೋವಿಡ್ ಹಗರಣಗಳ ಬಗ್ಗೆ ನೀವೊಂದು ಕಮಿಟಿ ಮಾಡಿ ಅವರನ್ನ ನೇತೃತ್ವ ಕೊಟ್ಟು ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಈಗ ಮತ್ತೆ ಅದೇ ನಮ್ಗೇನು ವಿರೋಧ ಇಲ್ಲ. ಯಾವುದೇ ನಮ್ಮ ರಾಜ್ಯದ ಮಾಜಿ ರಿಟೈರ್ಡ್ ಆದಂತ ನ್ಯಾಯಾಧೀಶರುಗಳ ಮೇಲೆ ನಮ್ಗೇನು ವಿರೋಧ ಇಲ್ಲ. ಆದ್ರೆ ಅವರೊಬ್ಬರೇ ಸಿಗ್ತಾರೆ ನಿಮ್ಗೆ. ಯಾಕೆ ಕೊಟ್ರಿ ಅವರಿಗೆ? ನಿಮ್ಮ ಉದ್ದೇಶ ಏನು? ಜಗದೀಶಿಗೆ ಕೊಟ್ಟಿರುವಂತದ್ದು ಕೂಡ ಇದನ್ನ ಮುಚ್ಚಿ ಹಾಕೋದಕ್ಕೆ, ಇವತ್ತು ಮೈಕಲ್ ಡಿಕುಣ್ಣ ಅವರಿಗೆ ಕೊಟ್ಟಿರೋದು ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ, ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವ್ ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಅಂತ ಹೇಳಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡ್ಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ? ಭಯನ ನಿಮ್ಗೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದ ಪಾರ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾರ್ಟ್ ತಾನೆ ಅವರು. ನಿಮ್ಗೆ ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು.
ನೀವು ಅಧಿಕಾರಿಗಳ ಮೂತಿಗೆ ಒರೆಸುವುದಲ್ಲ. ಎನ್ಕ್ವೈರಿ ಆಗ್ಲಿ, ಸಿಟ್ಟಿಂಗ್ ಜಡ್ಜಿ ಎನ್ಕ್ವೈರಿ ಮಾಡ್ಲಿ, ಯಾರ್ದು ತಪ್ಪು ಅಂತ ಆಚೆ ಬರಲಿ. ಇವತ್ತು RCB ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರೋ ಮ್ಯಾನೇಜ್ಮೆಂಟ್ ಟೀಮ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಬಾರ್ದು? ಅಲ್ಲು ಅರ್ಜುನ್ನ ಕಾರ್ಯಕ್ರಮದಲ್ಲಿ ಒಬ್ರು ಸತ್ತಾಗ ಅಲ್ಲು ಅರ್ಜುನನ್ನ ಹೇಳ್ಕೊಂಡು ಬಂದ್ರು, ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರು. ನಿಮ್ದೇ ಕಾಂಗ್ರೆಸ್ ಸರ್ಕಾರ, ಅವರು ಆ ಶಕ್ತಿ ತೋರಿಸಿದ್ರಲ್ಲ, ಇಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳಕ್ ಇಚ್ಛೆ ಪಡ್ತೀನಿ. ಎಲ್ಲದಕ್ಕೂ ಮೂಗು ತೋರಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಈಗ ಎಲ್ಲಿದ್ದಾರೆ? ಸುರ್ಜೇವಾಲಾ ಎಲ್ಲಿದ್ದೀರಪ್ಪ ನೀವು?